ನಿಮ್ಮ ಮಂಗಳೂರು ಜನ ಅಂತ ತುಂಬಾ ಸ್ಮಾರ್ಟು, ತುಂಬಾ ಲೈಟ್ ಆಗಿ ಮಾತಾಡ್ತೀರಾ, ಏನ್ ತೊಂದರೆ ಇಲ್ಲ. ವರ್ತನೆ ನಮ್ಮ ಸ್ವಲ್ಪ ರಫ್ ಆಗ್ಬೋದು, ಬಟ್ ಇವರು ಇನ್ನೂ ತುಂಬಾ ಸ್ಮೂತ್ ಹ್ಯಾಂಡಲ್ ಮಾಡ್ತಾರೆ. 155 ವರ್ಷಗಳ ತಲೆಕಾಲದಿಂದ ಬಂದಿರೋದಂತ ಇಂದಿರಾ ಗಾಂಧಿ ಕಟ್ಟಿರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಮ್ಮ ಮೋದಿ ಏನ್ ಕೊಟ್ಟವ್ರಿ, ಏನ್ ಕಿತ್ತಾಡ್ತಾರ ಮೋದಿ ಅವರು ಏನ್ ಕೊಟ್ಟವ್ರಿ? ರಾಜಕೀಯ ಮಾಡಿದ್ವಿ, 15 ವರ್ಷ ರಾಜಕೀಯ ಕೊಟ್ಟಿದೀವಿ, 15 ವರ್ಷ ರಾಜಕೀಯ ಕೊಟ್ಟಿದೀವಿ. ನಾನು ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ನಾನು ಈಗ ಲೈಫೇ ಒಂದು ಜಾಲಿ ಅಣ್ಣ. ಅಣ್ಣ ನಿಮ್ಮ ಹೆಸರು? ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ವಿಷಯ ಏನಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೆ. ವಿಡಿಯೋ ಲಾಗ್ ಮಾಡೋದು ಬೇಡ ಅಂತ ಅನ್ಕೊಂಡೆ, ಆದ್ರೆ ಜನರಲ್ ಬೋಗಿಯಲ್ಲಿ ಹೋಗ್ತಾ ಇರೋದು. ಇಲ್ಲಿನ ಒಂದೊಂದು ಮುಖಗಳು, ಆ ಮುಖಗಳ ಹಿಂದೆ ಇರೋ ಚರಿತ್ರೆಗಳನ್ನು ಕೇಳಿ ಲಾಗ್ ಮಾಡುವ ಅಂತ ಅನಿಸ್ತು. ಸೊ ನೀವು ಕೂಡ ನೋಡಿ, ಇದು ಜನರಲ್ ಬೋಗಿ ಮಾತ್ರ ಅಲ್ಲ, ಇದೊಂದು ರಿಯಾಲಿಟಿ ಆಫ್ ಲೈಫ್. ಅಣ್ಣ ಬನ್ನಿ ಅಣ್ಣ, ಬನ್ನಿ ಅಣ್ಣ, ಬನ್ನಿ ಅಣ್ಣ. ನಿಮ್ಮ ಹೆಸರೇನು? ಶಂಕರ. ಎಲ್ಲಿಗೆ ಹೋಗ್ತಾ ಇರೋದು? ನಾವು ಕ್ಯಾರಳ, ಮೈಸೂರು ಡಿಸ್ಟಿಕ್, ಹುಣಸೂರು ತಾಲೂಕು, ಹಳೇಬೀಡು. ಹೌದಾ? ನಿಮ್ಗೆ ಗಾದೆ ಬರುತ್ತಾ? ಗಾಡಿ ಇಲ್ಲ, ನಾವು ಗಾಡಿ ಅಲ್ಲ ಅಣ್ಣ, ಗಾದೆ ಬರುತ್ತಾ? ಹಾ. ನಿಮ್ಮ ಹೆಸರೇನು? ನಮ್ಮ ಹೆಸರು ಶಿವಕುಮಾರ್. ಎಲ್ಲಿ ಹೋಗ್ತಾ ಇದ್ದೀರಿ ನೀವು? ಸೇಮ ಒಟ್ಟಿಗೆ ಅಣ್ಣ ತಮ್ಮಂದ್ರ? ಅಣ್ಣ ನೀವು ಇಲ್ಲಿಗೆ ಬನ್ನ ಅಣ್ಣ. ಅಣ್ಣ ಇಲ್ಲಿಗೆ ಬನ್ನಿ ಅಣ್ಣ. ಅಣ್ಣ ಎಷ್ಟು ಕುಡ್ದಿದ್ದೀರಾ? ಎಷ್ಟು ಕುಡ್ದಿದ್ದೀರಾ? ನಾನು ಸತ್ಯ ಮಾತಾಡ್ತೀನಿ. ಈಗ ಇವ್ರು ಕುಡ್ದಿಲ್ಲ. ಯಾರು ಇವ್ರು? Okay. ಆಫ್ ಮಾಡಿ. ಅದೇ ನೀ ಮಾತಾಡೋ ಮುಂದೆ ಆಯ್ತು, ಗಲಾಟೆ ಮಾಡಬೇಡಿ. ನೀವು ಹೋಗಿ ಅಣ್ಣ, ನೀವು ಹೋಗಿ. ಗಲಾಟೆ ಮಾಡಬಾರ್ದು ಕಂಡ್ರು. ಬೇಡ, ಅವ್ರು ಒಳ್ಳೆಯವರು ಪಾಪ, ಜೆಂಟಲ್ಮೆನ್. ಹಾಗಾದ್ರೆ ಈ ಹೋಗಿ ಬೇಡ ಅಣ್ಣ, ಕೂತ್ಕೊಳ್ಬೋದಾ? ಹಾ ಹೋಗಿ ಅಣ್ಣ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇ ಇಲ್ಲಿ ಹೆಸರು? ನನ್ನ ಹೆಸರು ಎಂತಕ್ಕೆ ಬಂದಿದ್ದೀರಾ ನೀವು? ವಿಡಿಯೋ ಮಾಡಕ್ಕೆ, ಲಾಗ್ ಮಾಡಕ್ಕೆ, ಜನರಲ್ ಬಗೆಯಲ್ಲಿ ಜನ ಯಾವ ರೀತಿ ಇರ್ತಾರೆ ಅಂತ. ಜನರಲ್ ಬಗೆಯಲ್ಲಿ ಯಾವ ತರದ ಪರಿಸ್ಥಿತಿಗಳೆಲ್ಲ ಇರುತ್ತೆ ಅಂತ ಜಾಲಿಯಾಗಿರ್ತೀವಪ್ಪ ಅಷ್ಟೇ. ಅದಕ್ಕೆ ಬಂದಿರೋದು. ಜಾಲಿಯಾಗಿರೋದು ಲೈಫೇ ಒಂದು ಜಾಲಿ ಅಣ್ಣ. ಮತ್ತಿನ್ನೆಂತ ಜಾಲಿಯಲ್ಲಿ ನಿಮ್ಮ ಹೆಸರೇ? ನಿಮ್ಮ ಹೆಸರು ಜಾಲಿಯಲ್ಲಿ ಹೇಳಿ. ಇನ್ನೆಂತ? ಇನ್ನು ಬೆಳಿಗ್ಗೆ ಅಲ್ಲ? ರಾಜೇಂದ್ರ ಪ್ರಸಾದ್. ಸಬಾಸ್ ಅಣ್ಣ. ನಿಮ್ಮ ಹೆಸರು ಹೇಳ್ತೀರಾ? ನಮ್ಮ ಹೆಸರು ಸೂರ್ಯನಾರಾಯಣ. ಹೌದಾ? ನಿಮ್ಮ ಹೆಸರು? ಆಕ್ಚುಲಿ ನಾವು ಮಂಗಳೂರಿನವರು. ಸುಮ್ನೆ ಒಂದು ವಿಡಿಯೋ ತೆಗಿಯೋಣ. ಗೊತ್ತಿದೆ ನನಗೆ. ಕನ್ನಡ ಕೇಳಿಯಾ? ನೀನು ಎಂತ ಬಂದು ಕೇಳಿದ್ಯ ಹೇಳಿದ್ರೆ ನನಗೆ ಗೊತ್ತಿದ್ದು, ಅದಕ್ಕೆ ಹೇಳಿದ್ದೆ ಅಷ್ಟೇ. ಜೀವನವೇ ಅಷ್ಟಣ್ಣ, ಜೀವನವೇ ಅಷ್ಟು ಅಲ್ಲ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಖುಷಿಯಾಗಿರ್ಬೇಕು ಮರಯ್ಯ, ಖುಷಿಯಾಗಿರ್ಬೇಕು. ಜೀವನದಲ್ಲಿ ಖುಷಿಯಾಗಿ ಇರಬೇಕು, ಅಷ್ಟೇ. ಜೀವನವೇ ಖುಷಿಯಾಗಿದ್ದ ಅಂದರೆ ಮರ್ತಾಯ್ತು. ಯಾವ ಯೂಟ್ಯೂಬ್ ನೀವು? ಯಾವ ಟ್ಯೂಬು? ಯಾವ ಗ್ರಾಮು?
ಯೂಟ್ಯೂಬ್ ಅಂತ ಏನಕ್ಕೆ ಗೊಂತಿದ್ದು ಬಂತಿದ್ದು ಹಾ ನಿಮ್ಮ ಊರಲ್ಲಿ ಆ? ನಿಮ್ಮ ಊರಲ್ಲಿ ಬೆಂಗಳೂರು ಬೆಂಗಳೂರಾ? ನಾವು ಅಲ್ಲಿಗೆ ಆ? ನಾವು ಕೂಡ ಅಲ್ಲಿಗೆ ಬರ್ತಾ ಹಾ, ನಾವು ಅಲ್ಲಿಗೆ ಹೋಗೋದು ಅಷ್ಟೇ ಅಷ್ಟೇ ಓಕೆ ಓಕೆ ಥ್ಯಾಂಕ್ಸ್ ಅಣ್ಣ ಬಾಯ್ ಬಾಯ್ ನಾನು ಹಾಗಾದ್ರೆ ಇಲ್ಲಿ ಆಯ್ತು ಎಲ್ರು ಮುಖ ಮುಖ ನೋಡ್ತಿದ್ದಾರೆ ಸೊ ಬನ್ನಿ ಅಡಿ ಅಣ್ಣ ಇಲ್ಲಿ ನಾನು ಸ್ವಲ್ಪ ಹಾ, ನಾನು ಇವಾಗ ಒಂದು ಮಾತಾಡ್ತೀನಿ ಹೇಳಿ ಆ? ಹೇಳಿ ಅಣ್ಣ ನನಗೆ ಬೇಕಾಗಿರೋದು ಹಾ ಫಸ್ಟು ಹಾ ಮೇಕೆದಾಟಿನ ಯಾವುದು ಮೇಕೆದಾಟಿನ ಡ್ರಾಮು ಹಾ. ಮೇಕೆದಾಟಿನ ಡ್ರಾಮ್ ಕಟ್ಟಿದ್ರೆ ಹಾ ತಮಿಳ್ನಾಡಿಗೆ ಹಾ ಮತ್ತು ಹಾ. ನಮ್ಮ ಕರ್ನಾಟಕದ ಹಾ ಜನಕ್ಕೆ ಹೌದು ಒಳ್ಳೇದಾಗ್ತದೆ. ಖಂಡಿತ ಅಣ್ಣ ಕರ್ನಾಟಕದಲ್ಲಿ ನಂಬರ್ 1 ಏನ್ ಆಸೆ ಇಟ್ಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಬೋಳ್ತೀನಿ. ನಾನು 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 ಬಿಜೆಪಿ ಕಟ್ಟ ಅಭಿಮಾನಿ. वाह क्या सीन है। ಹೌದಾ ಆದ್ರೂ ಆದರೂ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಹಾ ಆ, ಹಾ ಈ ನಮ್ಮ ಕರ್ನಾಟಕದ ನಮ್ಗೆ ಓಕೆ ನೀವೆಲ್ಲ ಸಹಕಾರ ಕೊಡಬೇಕು. ಗೈಸ್ ಕೇಳಿದ್ರಲ್ಲ ಸಹಕಾರ ಮಾಡ್ಬೇಕು ತುಂಬಾ ಒಳ್ಳೆ ವಿಷಯ ಹೇಳಿದ್ದಾರೆ ನಾನು ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅಲ್ಲ, ನಾನು ಈಗ ಹುಟ್ಟಿರೋ ರಾಜೇಂದ್ರ ಪ್ರಸಾದ್. ಓಕೆ ಓಕೆ ಅಣ್ಣ ಅವರು ನಿಮ್ಗೆ ಏನಾಗ್ಬೇಕು ಹಾಗೆ ಡ್ಯಾಮ್ ಕೆಟ್ಟಿಗೆ ಇವರು ಹೇಗೆ ಗುರ್ತ ನಿಮ್ಗೆ ಇಲ್ಲಿ ಬಂದು ಗುರ್ತ ದೋಸ್ತ ಯಾರ್ದು ನಿಮ್ದು ನಮ್ಗೆ ನೀವ ಕರ್ಕೊಂಡು ಬಂದಿರೋದು ಪಕ್ಷ ಯಾವ್ದಾರ ಬರ್ಲಿ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ದಳ ಆಗಿರ್ಬೋದು, ಒಟ್ಟಿನಲ್ಲಿ ಯಾವುದೇ ಪಕ್ಷ ಆಗಿರ್ಬೋದು, ಒಟ್ಟಿನಲ್ಲಿ ಕೆಲಸ ನಡೀಬೇಕು. ಮೇಕೆದಾಟು ಅಣೆಕಟ್ಟೆ ನಡಿಲೇಬೇಕು. ಇವತ್ತಿನ ರಾಜ್ಯ ಸರ್ಕಾರ ಯಾವುದೇ ಬರಲಿ ಯಾವುದೇ ಬಿಡ್ಲಿ, ಒಟ್ಟಿನಲ್ಲಿ ಅಣೆಕಟ್ಟೆ ಕಟ್ಟಿ ಒಳ್ಳೆದಾಗಿ ಮಾಡಲಿ. ಕರ್ನಾಟಕದಲ್ಲಿ ಕಾವೇರಿ ನೀರನ್ನ ಎಲ್ಲ ಕಡೆಗೂ ಹರಿವಣೆ ಮಾಡಿಕೊಡ್ಲಿ. ಮನೆ ಮನೆಗೂ ಕಾವೇರಿ ನೀರು ಹರಿಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮ್ಮ ಹೆಸರು ವೆಂಕಟೇಶ್ ಪ್ರಸಾದ್. ವೆಂಕಟೇಶ್ ಪ್ರಸಾದ್ ಓಕೆ ಎರಡು ಪ್ರಸಾದ್ ಅಣೆಕಟ್ಟು ವಿಷಯದಲ್ಲಿ ಇಬ್ಬರು ಪ್ರಸಾದ್ ಹೇಳಿರೋದು ಕರೆಕ್ಟ್. ನೀವು ಕೂಡ ಕಮೆಂಟ್ ಮಾಡಿ ಇದರ ಬಗ್ಗೆ. ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರು ನರಸಿಂಹಯ್ಯ ಅಂತ. ನರಸಿಂಹಯ್ಯ ಓಕೆ ಅಣ್ಣ. ನನ್ನ ಊರಲ್ಲಿ ಹೆಸರೇನು? ತಿಕ್ಕಣ್ಣ. ಏನಾಯ್ತಣ್ಣ ಗಲಾಟೆ? 155 ವರ್ಷಗಳ ತಲೆಕಾವಿನಿಂದ ಬಂದಿರೋದಂತ ಇಂದಿರಾ ಗಾಂಧಿ ಕಟ್ಟಿರೋ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇವತ್ತು ಯಾರ ಮಗನ ಕೈಲಿ ಉಳಿಸಕ್ ಆಗೋದಿಲ್ಲ. ಇಂದಿರಾ ಗಾಂಧಿ ನೇಗಿಲ ಮನೆ ಯೋಗಿ ಅಂತ ಕೊಟ್ಬಿಟ್ರೆ ನಮ್ಮ ಮೋದಿ ಏನ್ ಕೊಟ್ಟವ್ರಿ? ಏನ್ ಕಿತಾಬ್ಗಾರ ನಿಮ್ ಮೋದಿ ಅವರು ಏನ್ ಕೊಟ್ಟವ್ರಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಏನ್ ಕೊಟ್ಟವ್ರೆ ಮೋದಿ ಅವರು? ಒಂದು ಒಬ್ಬ 67 ವರ್ಷ 67 ವರ್ಷ ನೀವು ರಾಜಕೀಯ ಮಾಡಿದ್ರಿ. 15 ವರ್ಷ ರಾಜಕೀಯ ಕೊಟ್ಟಿದೀವಿ. 15 ವರ್ಷ ರಾಜಕೀಯ ಕೊಟ್ಟಿದೀವಿ. ಒಬ್ಬನಿಗೆ ಯಾವಲ್ಗಾರುವೆ ಒಂದ್ ನೇಗ್ಲು ಕೊಟ್ಟಿದ್ದೀರಾ? ಯಾರು ಮಾಡಿ ಒಂದ್ ಲೊಗ ಕೊಟ್ಟಿದ್ದೀರಾ? ಉಳುವ ಯೋಗಿ ಅಂತ ಒಬ್ಬನಿಗೆ ಒಬ್ಬ ಭೂಮಿ ರೈತನಿಗೆ 5,000 ರೂಪಾಯಿ ದಾನವಾಗಿ ನೀಡಿದ್ದೀರಾ ಯಾವತ್ತಾದ್ರೂ? ಎಲ್ಲಿ ಕೊಟ್ಟಿದ್ದೀರಾ? ಬನ್ರಿ, ನಾವು ಕೊಟ್ಟಿದ್ದೀವಿ. ನಾವ್ ಹೇಳ್ತೀವಿ, ನಾವು ಕಾಂಗ್ರೆಸ್ ಸರ್ಕಾರದವ್ರು ನಾವ್ ಹೇಳ್ತೀವಿ. ಉಳುವ ಯೋಗಿ ಅಂತ ಭೂಮಿ ಕೊಟ್ಟಿದ್ದೀವಿ. ನೀವು ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ, ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಯಾರು ಏನ್ ಅಲ್ಲ ಇನ್ನು ಬೆಳಿಗ್ಗೆವರೆಗೆ ಕಂಟಿನ್ಯೂ ಆಗುತ್ತೆ. ನಾವು ಅಲ್ಲಿಗೆ ಹೋಗೋಣ. ಆ ಜಗಳ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಬೆಳಗ್ಗೆವರೆಗೂ ವಿರಾಮ ಹೇಳಿ ಅವರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಲ್ಲ ಕರೆಕ್ಟ್ ಹೇಳಿದ್ದಾರೆ. ಸೊ ಅಲ್ಲಿ ನೋಡೋಣ ಬನ್ನಿ. ನೀವೇ ಮಾತಾಡ್ಲಿಕ್ಕೆ ಬಾಕಿ ಅಣ್ಣ. ನಿಮ್ಮ ಹೆಸರೇನು? ನನ್ನ ಹೆಸರು ನವೀನ್ ಕುಮಾರ್ ಅಂತ. ನವೀನ್ ಕುಮಾರ್. ರಥೋತ್ಸವಕ್ಕೆ ಹೋಗಿ ಬರ್ತಿದ್ದೀರಾ? ರಥೋತ್ಸವದ ಬಗ್ಗೆ ಒಂದು ಅಭಿಪ್ರಾಯ ಹೇಳ್ಬೋದಾ?
ನಾವು ಎಲ್ಲ ಕಲಾವಿದರು, ವಾದ್ಯದವರು. ಕಲಾವಿದರಾ ನೀವು? ಹೌದೌದು, ಎಲ್ಲ ವಾದ್ಯದವರು. ಹೌದಾ? ನಾವೆಲ್ಲ ತುಂಬ ದೂರದಿಂದ ಬಂದಿರ್ತೀವಿ. ನೀವು ಎಲ್ಲಿಂದ ಬಂದಿರೋದು? ನಾವು ಬಂದು ಮಂಡ್ಯದಿಂದ. ಕೆಲವು ಊರಿಂದ ಬರ್ತಾರೆ, ಕೆಲವು ರಾಜ್ಯದಿಂದ ಬರ್ತಾರೆ. ಈಗ ಕೆಲವು ಜನ ಆಂಧ್ರದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಹೊರಗಡೆಯಿಂದೆಲ್ಲ ಬಂದಿದ್ದಾರೆ. ಒಂದು ನಿಮ್ಮ ತಂಡನೇ ಇದೆಯಾ? ಹೌದು, ನಮ್ಮ ತಂಡ ಎಲ್ಲ ಇಲ್ಲೇ ಇದ್ದಾರೆ. ಹೌದಾ, ಇಲ್ಲಿ ಇದ್ದಾರಾ? ಇವರೆಲ್ಲ ನಿಮ್ಮ ಹೆಸರು? ಸೋಮಶೇಖರ್. ನಿಮ್ಮ ಕಲೆಗೆ ನಾನು ರೆಸ್ಪೆಕ್ಟ್ ಕೊಡ್ತೇನೆ, ವಾದ್ಯಾದಿಗಳಂತೆ. ಥ್ಯಾಂಕ್ ಯು. ಅಣ್ಣ, ನಿಮ್ಮ ಹೆಸರು ಒಂದು ಹೇಳಿ. ಏನ್ ಬೇಡ, ಹೆಸರೇ ಇಲ್ಲ ಅಂತ? ಹಾ? ವಿನಯ್ ಅಂತ. ಊರಲ್ಲಿ? ಆಕ್ಚುಲಿ ನೀವು ಈ ತಂಡದವರ ಈ ತಂಡದ ನಾಯಕರ? ಖಂಡಿತ. ವಾದ್ಯಾದಿಗಳು. ನೀವು ಕೂಡ ರಥೋತ್ಸವಕ್ಕೆ ಹೋಗಿ ಬರ್ತೀನಿ? ಹೌದು. ಆಕ್ಚುಲಿ ನಾನು ಈ ಲಾಗ್ ಮಾಡಕ್ಕೆ ಕಾರಣ ಇದು. ಇಷ್ಟೆಲ್ಲ ಜನ ಇದ್ದಾರೆ, ಎಲ್ಲೆಲ್ಲಿಂದೆಲ್ಲ ಬರ್ತಾರೆ, ಒಂದೊಂದು ಕಾರ್ಯಕ್ಕೋಸ್ಕರ ಬರ್ತಾರೆ. ಸೊ ಎಲ್ಲರ ಹತ್ರ ಅಭಿಪ್ರಾಯ ಕೇಳೋಣ ಅಂತ. ನಿಮ್ದು ಯೂಟ್ಯೂಬ್ ಚೆನ್ನಾಗಿ ಬೆಳೀಲಿ, ನೀವು ಚೆನ್ನಾಗಿ ಬೆಳ್ರಿ, ಒಳ್ಳೆ ಹೆಸರು ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಖಂಡಿತ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಖಂಡಿತ ಇರುವ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೋಗ್ರಾಮ್ ಮೂಲಕ ನಿಮ್ಮ ಯೂಟ್ಯೂಬರಿಂದ ಹಲವಾರು ಜನ ಸಬ್ಸ್ಕ್ರೈಬ್ ಆಗಲಿ, ನಿಮ್ಮದು ಒಳ್ಳೆ ಫ್ಯೂಚರ್ ಆಗಲಿ. ಥ್ಯಾಂಕ್ ಯು ಸರ್. ನಿಮ್ಮ ಮಂಗಳೂರು ಜನ ಅಂತ ತುಂಬ ಸ್ಮಾರ್ಟು, ತುಂಬ ಲೈಟಾಗಿ ಮಾತಾಡ್ತೀರಾ, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂದ್ರೆ ಮಾತಾಡೋ ವರ್ತನೆ ನಮ್ಮ ಸ್ವಲ್ಪ ರಫ್ ಆಗ್ಬೋದು, ಬಟ್ ಇವರು ಇನ್ನೂ ತುಂಬ ಸ್ಮೂತ್ ಹ್ಯಾಂಡಲ್ ಮಾಡ್ತಾರೆ. ಈಗ ನಾವು ಒಂದು ಸ್ಟೇಟ್ ಅಂದಮೇಲೆ ಎಲ್ಲ ಒಂದೇ ತಾನೆ ಅಲ್ವಾ, ಎಲ್ಲ ಕನ್ನಡನೇ ತಾನೆ ಮಾತಾಡೋದು. ಅದೇ ಸರ್, ನಿಮ್ಗೆ ತುಳು ಬರುತ್ತಾ? ನಮಗೆಲ್ಲ ಬರಲ್ಲ ಸರ್, ತುಳು ಬರಲ್ಲ. ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಕಲ್ತಿರ್ತೀವಿ, ಬಟ್ ತುಳು ಅಷ್ಟು ನಮ್ಗೆ ಟಚ್ ಇರಲ್ಲ. ಮಂಗಳೂರು ಸೈಡಿಗೆ ಬಂದ್ರೆ ಅಲ್ಲಿ ಸ್ವಲ್ಪ ಕುತ್ಕೊಂಡ್ರೆ ಆಗುತ್ತೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಅಣ್ಣ ಹಾಯ್. ಕಂಟೆಂಟ್ ಕೊಡ್ತಾರೆ ಇವರು. ಹೌದಾ? ನಿಮ್ಮ ಹೆಸರು? ನನ್ನ ಹೆಸರು ಮಂಜು ಅಂತ, ಎಲ್ಲಿಂದ? ಬೆಂಗಳೂರು. ನೀವು ಕಂಟೆಂಟ್ ಕ್ರಿಯೇಟ್ರಾ? ಆತರ ಏನಿಲ್ಲ, ಸುಮ್ಮನೆ ರಪ್ಪಕ್ಕ ಒಂದು ಕಂಟೆಂಟ್ ಕೊಡಿ ನನಗೆ. ಏನ್ ಆತರ ಏನ್ ಕೊಡ್ಲಿ, ರೈಲ್ವೆಯಲ್ಲಿ ಕೆಲಸ ಮಾಡೋರ ಬಗ್ಗೆ ಒಂದು ಕಂಟೆಂಟ್. ಅವ್ರ ಬಗ್ಗೆ ಅಂದ್ರೆ ತುಂಬಾ ಕಷ್ಟ ಬೀಳ್ತಾರೆ. ಯಾರಂದ್ರೆ ಈ ಅದು ಇದು ಕ್ಲೀನ್ ಮಾಡ್ತಾರಲ್ಲ, ವಾಶ್ ಮಾಡ್ತಾರ, ಕ್ಲೀನ್ ಅದೇನು ವಾಶ್ ಮಾಡ್ತಾರೆ ನೋಡಿ. ನೆಕ್ಸ್ಟ್ ಹೇಳಿದ್ರಲ್ಲ, ಅದರಲ್ಲೇ ಕಂಟೆಂಟ್ ಸಿಗ್ತದೆ. ಓಕೆ, ಥ್ಯಾಂಕ್ಸ್. ಲೋಡ್ ಆಡ್ತಿದ್ದೀರಾ? ನಿಮ್ಮ ಹೆಸರೇನು? ನಿಮ್ಮ ಹೆಸರು? ಮಂಜು. ಮಂಜು. ನಿಮ್ಮ ಹೆಸರು? ಸೂರ್ಯ. ಓಕೆ. ನಿಮ್ಮ ಹೆಸರೇನು? ವಿಜಯ್. ಹಾ, ತಾಜು ಲಾಗ್ಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪರ್ ನನ್ನ. ಓಕೆ. ನಾ ಬರುವಾಗ ಕೊಡ್ತೇನೆ. ಹಾ, THAJUVL. ಓಕೆ. ನಮ್ದು ಮಂಗಳೂರು. ಮೋಹನ್ ಅಂತ. ಬ್ಯಾಂಗ್ಳೂರಾ? ಬೆಂಗಳೂರು. ಅಣ್ಣ, ಏನ್ ಆಟ ಆಡ್ತಿದ್ದೀರಣ್ಣ? ನಾವು ಟ್ರೈನಲ್ಲಿ ಜರ್ನಿ ಮಾಡ್ತೇವೆ. ಟೈಮ್ 11 ಗಂಟೆ ಆಗೈತೆ, ನಿದ್ದೆ ಬರ್ತಲ್ಲ, ಅದಕ್ಕೆ ಒಂದು ಅಂತಾಕ್ಷರ ಆಡ್ತೇವೆ. ಎಲ್ಲ ಫ್ರೆಂಡ್ ಎಲ್ಲ ಸೇರ್ಕೊಂಡು ಒಂದು ಅಂತಾಕ್ಷರ ಆಡ್ತೇವೆ. ನಾನು ಸೇರ್ಬೋದಾ? ನಂಗೆ ಬರಲ್ಲ. ಸರಿ. ನಿಮ್ಮ ಕಂಠ ತುಂಬಾ ಚೆನ್ನಾಗಿದೆ, ಶುರು ಮಾಡಿದ್ರೆ ನಾವೇ ಆಡ್ತೀವಿ. ಓಕೆ. ಶುರು ಮಾಡ್ತೀನಿ ಫಸ್ಟ್. ಜಾರಿ ಹಾಡುವ, ಲಾಲಿ ಹಾಡು ಕೇಳುವ. What is my ಸರಿಯಾಗಿ ನೆನಪಿದೆ ನನಗೆ, ಇದಕ್ಕೆಲ್ಲ ಕಾರಣ ಕಿರುನಗೆ. ನಂಗೆ ಬಾರಿ ಬಾರಿ ನನ್ನ ಚೆಲುವೆ, ವಸಂತಕಾಲ ಬಂದಾಗ ಮಾವಚಿಗರಬೇಕು. ಅದಲ್ಲ ಅದು ಒಳ್ಳೆಯದು. ಧರಣಿ ಮಂಡಲ ಮಧ್ಯದೊಳಗೆ ಸರಣಿ ಗೆಲ್ಲುವ ಆಟ. ಟ್ರೈನಲ್ಲಿ ಹೋಗುವಾಗ ನಿದ್ದೆ ಬರ್ತಿಲ್ಲ ಅಂದ್ರೆ ಅಂತಾಕ್ಷರ ಎಲ್ಲ ಆಡ್ಕೊಂಡು ಆರಾಮ್ಸೆ ಬೆಳಿಗ್ಗೆವರೆಗೂ ಚೆನ್ನಾಗಿರುತ್ತೆ. ಟ್ರೈನ್ ರಿಸರ್ವೇಶನ್ ಮಾಡಿಸ್ಕೊಂಡು ಹೋದ್ರೆ ಆರಾಮಾಗಿ ಮಲಿಕೊಂಡು ಹೋಗ್ಬೋದು, AC ಹೋದ್ರೆ ಆರಾಮಾಗಿರ್ಬೋದು. ಬಡವ್ರ ಬಾದಾಮಿ ಅಂದ್ರೆ ಇದು ಈ ತರ. ಇವಾಗೆಲ್ಲ ಜಾಸ್ತಿ ಫೋನ್ಗಳು ಬಂದ್ಬಿಟ್ಟವೆ. ಎಲ್ಲ ಇಯರ್ಫೋನ್ ಹಾಕೊಂಡು ಅಕ್ಕಪಕ್ಕ ಏನ್ ನಡೀತಾ ಅಂತ ಯಾರು ಜಾಲಿ ಮಾಡಲ್ಲ. ಸುಮ್ಮನೆ ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ನಮ್ಮ ಫ್ರೆಂಡ್ ಸರ್ಕಲ್ ಯಾವ ತರ ಐತೆ, ಆರಾಮಾಗಿದ್ದೀವಿ, ಜಾಲಿ ಆಗಿಲ್ಲ. ಎಲ್ಲ ಒಂದೊಂದು ಊರಾದ್ರೂ ಟ್ರೈನಲ್ಲಿ ಹೋಗ್ತಾರ, ನಾವೆಲ್ಲ ಒಂದೇ ಅಷ್ಟೇ. ಅದಕ್ಕೆ ನಾ ಹೇಳ್ತಾ ಇರೋದು, ಜನರಲ್ ಬೋಗಿಯಲ್ಲಿ ಬರುವಾಗ ಒಂದೊಂದು ಪಾಠ ಸಿಗುತ್ತೆ ಒಂದೊಂದು ಜನರಿಂದ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಅಣ್ಣ, ನಿಮ್ಮ ಹೆಸರು?
ಹೇಳಲ್ವಾ ಅಣ್ಣ ಬೇಲ್ಪುರಿ ಅಣ್ಣ ಬೇಲ್ಪುರಿ ಎಷ್ಟು ಬೇಲ್ಪುರಿ ಬೇಕು ನೆಟ್ವರ್ಕ್ ಇಲ್ಲ ಏ ಇದು ಭರವಸೆ ಅಣ್ಣ ಬೇಡ ಅಣ್ಣ ನಾನು ಸುಮ್ಮನೆ ಹೇಳಿದ್ದು ನೀವು ಅಷ್ಟು ಹೇಳಿದ್ರಲ್ಲ ಹೊಟ್ಟೆ ತುಂಬ ಇತ್ತು ಗೈಸ್ ನಿಮ್ಮ ಕೈಯಲ್ಲಿ ಎಷ್ಟೇ ದುಡ್ಡಿದ್ರು AC ಕೋಚ್ನಲ್ಲಿ ಟಿಕೆಟ್ ಬುಕ್ ಮಾಡಿ ಬರುವಷ್ಟು ದುಡ್ಡಿದ್ರು ಕೂಡ ಒಂದ್ಸಲನಾದ್ರೂ ಜನರಲ್ ಬೋಗಿಯಲ್ಲಿ ಬರಬೇಕು. ಯಾಕೆಂದ್ರೆ ಇಲ್ಲಿ ವಿವಿಧ ರೀತಿಯ ಜನರು ಸಿಗ್ತಾರೆ, ವಿವಿಧ ಭಾಗದಿಂದ ಬರ್ತಾರೆ, ಎಷ್ಟೋ ಪಾಠಗಳು ಸಿಗುತ್ತೆ ನಮಗೆ. ನಾನಿಲ್ಲಿ ಪ್ರತಿ ಸಲ ನಾನು ಟ್ರೈನಲ್ಲಿ ಬರುವಾಗ ಜನರಲ್ ಬೋಗಿಯಲ್ಲಿ ಬರೋದು. ಇಲ್ಲಿ ಬಂದು ಒಂದು ಸ್ಥಳಕ್ಕೆ ಹೋಗುವಾಗ ಒಂದು ಪಾಠ ಕಲ್ತಿರ್ತೇನೆ ನಾನು ಇಲ್ಲಿಂದ. ಸೊ ಒಮ್ಮೆನಾದ್ರೂ ಜನರಲ್ ಬೋಗಿಯಲ್ಲಿ ಬನ್ನಿ. ಸೊ ಗೈಸ್ ಗುಡ್ ನೈಟ್. ಎಲ್ಲರೂ ಮಲಗಿದ್ದಾರೆ ನೋಡಿ ಹೆಂಗ್ ಮಲಗಿದ್ದಾರೆ ಅಂತ. ಇನ್ನು ಬೆಳಿಗ್ಗೆ ಸಿಗುವ. ಗುಡ್ ನೈಟ್ ಗೈಸ್. ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಹಾಗಾದ್ರೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ರಾತ್ರಿ ಬೇಗ ಮಲ್ಕೊಂಡೆ, ಬೆಳಿಗ್ಗೆ ಬೇಗ ಎದ್ದೇಲಿಕ್ಕಿತ್ತು ಅಂತ. ಸೊ ಇನ್ನು ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಲಾಗ್ ಮಾಡ್ಬೇಕಂತ ಮಾಡಿದ್ದಲ್ಲ, ಮಾಡ್ಬೇಕಂತ ಅನಿಸ್ತು. ನೋಡಿದ್ರಲ್ಲ ಜನ ಯಾವ ರೀತಿ ಇರ್ತಾರೆ, ಜನಜೀವನ ಯಾವ ರೀತಿ ಇರುತ್ತೆ ಅಂತ. ಸೊ ಗೈಸ್ ಇನ್ನು ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಗೈಸ್.